ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ವ್ಯಕ್ತಿಯ ಸಾಧನೆ, ಸೇವೆ ಮತ್ತು ವ್ಯಕ್ತಿತ್ವವನ್ನು ಪದಗಳಲ್ಲಿ ಕಟ್ಟಿಕೊಡುವ ಅಪರೂಪದ ಗೌರವವೇ ಅಭಿನಂದನಾ ಗ್ರಂಥ. ಅಂತಹ ಒಂದು ಸ್ಮರಣೀಯ ಕ್ಷಣಕ್ಕೆ ಇಂದು ನಾವು ಸಾಕ್ಷಿಯಾಗುತ್ತಿದ್ದೇವೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ಸಮಾಜ ಸೇವೆಯ ಮೂಲಕ ಅನೇಕ ಹೃದಯಗಳಲ್ಲಿ ಅಳಿಸಲಾಗದ ಹೆಜ್ಜೆಗುರುತು ಮೂಡಿಸಿರುವ ಎಚ್.ವಿ. ಮೂರ್ತಿಯವರ ಜೀವನದ ಸಾಧನೆಯನ್ನು ದಾಖಲಿಸುವ ಸಾಹಿತ್ಯ ಸುಧೆಯ ಮಾಧುರ್ಯ ಮೂರ್ತಿ ಅಭಿನಂದನಾ ಗ್ರಂಥವನ್ನು 101 ಅಭಿಮಾನಿಗಳು ತಮ್ಮ ಲೇಖನಗಳ ಮೂಲಕ ಸೃಷ್ಟಿಸಿದ್ದಾರೆ. ಸಾಧನೆಗೆ ಸನ್ಮಾನ, ಸೇವೆಗೆ ಗೌರವ, ವ್ಯಕ್ತಿತ್ವಕ್ಕೆ ಅಭಿಮಾನ, ಈ ಮೂರು ಮೌಲ್ಯಗಳ ಸುಂದರ ಸಂಗಮವೇ ಸಾಹಿತ್ಯ ಸುಧೆಯ ಮಾಧುರ್ಯ ಮೂರ್ತಿ ಅಭಿನಂದನಾ ಗ್ರಂಥ. 101 ಅಭಿಮಾನಿಗಳ ಪ್ರೀತಿಯ ಲೇಖನಗಳಿಂದ ರೂಪುಗೊಂಡ ಈ ಅಪೂರ್ವ ಗ್ರಂಥವು ಎಚ್.ವಿ. ಮೂರ್ತಿಯವರ ಸಾಹಿತ್ಯ ಮತ್ತು ಸಮಾಜಮುಖಿ ಬದುಕಿನ ಸಾರ್ಥಕತೆಯನ್ನು ಸಾರುತ್ತದೆ. ಈ ಐತಿಹಾಸಿಕ ಗ್ರಂಥ ಬಿಡುಗಡೆ ಸಮಾರಂಭದ ಅದ್ಭುತ ಕ್ಷಣಗಳನ್ನು ಈಗ ನಿಮ್ಮ ಮುಂದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಸಹ ಮಾಡಿ. ಚಪ್ಪಾಳೆ ಕೊಡಿ. ನಮ್ಮ ಮೊದಲನೇ ಕಾರ್ಯಕ್ರಮದಲ್ಲಿ ದಯಮಾಡಿ ವೇದಿಕೆ ಬರಬೇಕು. ಸತೀಶ್ ಸರ್ ಈಗಾಗಲೇ ಸಾಹಿತ್ಯಿಕವಾಗಿ ಸತೀಶ್ ಸರ್ ದಯಮಾಡಿ ವೇದಿಕೆ ಬರಬೇಕು. ದೊಡ್ಡ ಬೆಂಬಲ ನಮ್ಮ ಎಚ್.ವಿ. ಮೂರ್ತಿ ಅವರಿಗೆ ನಾಗರ ಸರ್ ದಯಮಾಡಿ ವೇದಿಕೆ ಬರಬೇಕು. ಸುದೀರ್ಘಕಾಲ ಕಾವ್ಯಗಳನ್ನು ಹೆಚ್ಚು ಕಡಿಮೆ ಎಲ್ಲ ಚಿತ್ರಗಳ ಹಾಗೆ ಈ ದಿನದ ಅಧ್ಯಕ್ಷತೆಯನ್ನ ಶ್ರೀ ಬಾಳಪ್ಪ ಸಂಪಗೌಡ ಅವರು ಮಾನ್ಯ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ವಹಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಅವರಿಗೆ ಆತ್ಮೀಯದ ಸ್ವಾಗತವನ್ನ ಬಯಸಬೇಕು. ಹಾಗೆ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದಾರೆ, ಅವರು ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಈ ದಿನ ಅನೇಕ ಸನ್ಮಾನಿತರನ್ನು ಕೂಡ ಆಗಮಿಸಿದ್ದಾರೆ. ಸನ್ಮಾನಿತರು ಹಾಗೂ ಕುಟುಂಬದವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತೇನೆ. ದಲಿತ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಹಾಗೆ ಎಚ್.ವಿ. ಮೂರ್ತಿಯವರ ಕುಟುಂಬ, ಸಾಹಿತಿಗಳು, ಸ್ನೇಹ ಬಳಗ ಎಲ್ಲರೂ ಕೂಡ ಬಂದಿದ್ದಾರೆ. ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಈ ಒಂದು ಕಾರ್ಯಕ್ರಮದ ಪ್ರೀತಿಯ ಬಂಧುಗಳಿಗೂ ಕೂಡ ನಾನು ಮತ್ತೊಮ್ಮೆ ನಮಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಶುಭವಾಗಿ ಅಂತ ಹಾರೈಸಿ ಸ್ವಾಗತ ಭಾಷಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಈ ಒಂದು ಕಾರ್ಯಕ್ರಮದ ಅನಿವಾರ್ಯಗಳಿಗೆ ಅಭಿನಂದನೆ ಹೇಳಿ ನಾನು ಸ್ವಾಗತ. ನಮಸ್ಕಾರ. ಮಾಯಾದೇವಿ ಗರ್ಭದಿಂದ ಜ್ಞಾನ ಸೂರ್ಯ ಮೂಡಿ ಬಂದ, ಮಾಯಾದೇವಿ ಗರ್ಭದಿಂದ ಜಗವ ಬೆಳಗಲು, ಜಗಕ್ಕೆ ಶಾಂತಿ ತುಂಬಲು, ಜಗವ ಬೆಳಗಲು, ಜಗಕ್ಕೆ ಶಾಂತಿ ತುಂಬಲು. ತ್ಯಾಗಮೂರ್ತಿ ಪರಂಜ್ಯೋತಿ ಜ್ಞಾನ ಜ್ಯೋತಿ ಬುದ್ಧನು, ತ್ಯಾಗಮೂರ್ತಿ ಪರಂಜ್ಯೋತಿ ಜ್ಞಾನ ಜ್ಯೋತಿ ಬುದ್ಧನು. ಈ ತಿಂಗಳು ಕೊನೆಯಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಅವ್ರ ನಿವೃತ್ತಿ ಆಗಕ್ಕ ಮುಂಚಿತವಾಗಿಯೇ ಈ ಒಂದು ಜನಾರ್ಪಣೆ ಸಮಾರಂಭವನ್ನ ಏರ್ಪಡಿಸಿರ್ತಕ್ಕಂಥದ್ದು. ಅದು ಎಲ್ಲ ಅವರ ಸೌಲಭ್ಯಗಳೊಂದಿಗೆ ಬಂದು ಈ ಕಾರ್ಯಕ್ರಮವನ್ನ ನಾವು ಕೂಡ ಮುಂದಿನ ದಿನಗಳಲ್ಲಿ ಈ ಇವರ ಕಲಾ ಸೇವೆ ಹಾಗೂ ಈ ಒಂದು ರಂಗಭೂಮಿಯ ಸೇವೆ, ಇದು ಎಲ್ಲ ರೀತಿಯ ಕಲಾ ಪ್ರಾಪ್ತಾರಗಳಲ್ಲಿ ಅವ್ರೇನ್ ತೋರಿಸ್ಕೊಂಡಿರ್ತಾರೋ ಅವ್ರಿಗೆ ಒಂದು ನಿವೃತ್ತಿ ಜೀವನ ಉಜ್ವಲವಾಗಿ ಬೆಳಗಲಿ. ಅವರು ಹಾಕೊಂಡಿರ್ತಕ್ಕಂಥ ಅನೇಕ ಯೋಜನೆಗಳು ಅವರು ಸುಮ್ಮನೆ ಕೂತ್ಕೊಳ್ತಕ್ಕಂತ ಜಾಯಮಾನದವರಲ್ಲ, ಅವ್ರದೊಂದು ಬಳಗನೆ ಇದೆ. ನಮ್ಮ ಹನುಮಂತು
ಕಲಾ ಬಳಗದವರು ಅನೇಕ ಸ್ನೇಹಿತರೆಲ್ಲರೂ ಸೇರಿ ಸುಮ್ಮನೆ ಕೂತ್ಕೊಳ್ಳೋರಲ್ಲ, ನಿರಂತರವಾಗಿ ಆ ಕಲಾ ಸರಸ್ವತಿಯ ಸೇವೆ ನಡೀತಾ ಇರ್ಲಿ. ಆ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ಯಾವುದೇ ರೀತಿಯ ಸಹಕಾರ ಇದ್ರೂ ಕೂಡ ನಾವು ಸದಾ ಅವರಿಗೆ ಕೊಡೋದಕ್ಕೆ ಸಿದ್ಧ ಇದ್ದೇವೆ ಅಂತ ಹೇಳ್ತಾ ಇದೀಗ ಬಿಡುಗಡೆ ಆಗ್ತಾ ಇದೆ, ಲೋಕಾರ್ಪಣೆಗೊಳ್ತಾ ಇದೆ. ದೊಡ್ಡದಲ್ಲಿ ಲೋಕಾರ್ಪಣೆ ಇಡೀ ರಾಮನಗರದ ಪ್ರದೇಶದಲ್ಲಿ ಹುಟ್ಟಿ ಕಷ್ಟದಲ್ಲಿ ಬೆಳೆದು ರಾಮನಗರ ಪ್ರದೇಶವನ್ನ ಸಾಂಸ್ಕೃತಿಕವಾಗಿ ಜೀವಂತವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಚ್.ವಿ. ಮೂರ್ತಿ ಅವರ ಕುರಿತು ಪ್ರೀತಿಯಿಂದ ಬರೆದಿರ್ತಕ್ಕಂಥ ಲೇಖನಗಳ ಸಂಗ್ರಹ, ಈ ಲೇಖನಗಳ ಸಂಗ್ರಹದ ಬಿಡುಗಡೆ ಆಗಿದೆ. ಇದೀಗ ಎಚ್.ವಿ. ಮೂರ್ತಿ ಅವರಿಗೆ ಹಸ್ತಾಂತರಿಸಿದ ಕೃತಿಗಳ ಬಿಡುಗಡೆ ಆಗಿದೆ. ದೊಡ್ಡ ಚಪ್ಪಾಳೆ ಅದ್ಭುತವಾದ ಕೆಲಸ. ಎಚ್.ವಿ. ಮೂರ್ತಿ ಅವರ ಸಾಂಸ್ಕೃತಿಕ ಕೊಡುಗೆಯನ್ನು ಕುರಿತು, ಅವರ ಬದುಕನ್ನು ಕುರಿತು, ಅವರ ಇಂಟೆನ್ಸಿಗಳು, ಅವರ ಪ್ರಯಾಣದಲ್ಲಿ ವಿಚಾರವನ್ನು ಬರೆದಿರ್ತಕ್ಕಂಥ ಲೇಖನಗಳ ಸಂಗ್ರಹ ಈ ಒಂದು ಅಭಿನಂದನ. ಸಾಹಿತ್ಯ ಸುದಯ ಮಾಧುರ್ಯ ಮೂರ್ತಿ ಈ ಕೃತಿಯಲ್ಲಿ 101 ಲೇಖನಗಳಿವೆ. ಬಹಳ ದೊಡ್ಡದಾದ ಎಚ್.ವಿ. ಮೂರ್ತಿ ಅವರ ಬಗ್ಗೆ ವಿಶೇಷವಾದ ಒಂದು ಪ್ರೀತಿ ಸಹೋದರತೆಯನ್ನ ನೆನಪುಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಪುಸ್ತಕ. ಹಾಗಾಗಿ ಅವರಿಗೆ 101 ಲೇಖನಗಳನ್ನ ಬರೆದು ಕೊಟ್ಟಿದ್ದಾರಲ್ಲ, ಆ ಎಲ್ಲ ಸಹೋದರ ಬಂಧುಗಳಿಗೂ ಮೊದಲಿಗೆ ನಾನು ನಮಸ್ಕಾರ ತಿಳಿಸ್ತೇನೆ. ಜೋರ ಚಪ್ಪಾಳೆ ಮೂಲಕ ಅವ್ರಿಗೆ. ಒಬ್ಬ ವ್ಯಕ್ತಿಗೆ 1-2 ವಿಶೇಷತೆಗಳಿರುವುದು ಸಾಮಾನ್ಯ. ಆದ್ರೆ ಕೆಲವರಲ್ಲಿ ಅನೇಕ ವಿಶೇಷತೆಗಳು ಹುಟ್ಟಿನಿಂದಲೇ ಅಂಟಿಕೊಂಡು ಬಂದಿರುವುದು ಅಪರೂಪ. ಇಂಥ ವಿಶೇಷತೆಗಳನ್ನ ಗಮನಿಸಿಕೊಂಡು ನಿರಂತರ ಅಭ್ಯಾಸಕ್ಕೆ ಒಡ್ಡಿಕೊಂಡು ಅವುಗಳನ್ನ ಇನ್ನೂ ಚೆನ್ನಾಗಿ ಹೊಳೆಯುವಂತೆ ಮಾಡಿಕೊಳ್ಳುತ್ತಾರೆ. ಆ ವಿಶೇಷತೆಗಳನ್ನೇ ನಾನು ಇಲ್ಲಿ ಪ್ರತಿಭೆ ಎಂದು ಕರೆಯಬಹುದು. ಈ ಪ್ರತಿಭೆಗಳ ಮೂಲಕ ವ್ಯಕ್ತಿಗಳ ಸಮಾಜಕ್ಕೆ ತಮ್ಮನ್ನು ತಾವು ತೆರೆದುಕೊಂಡು ಉತ್ತಮ ಕೊಡುಗೆಯಾಗುತ್ತಾರೆ. ಆ ವರ್ಗಕ್ಕೆ ಸೇರಿದವರು ಎಚ್.ವಿ. ಮೂರ್ತಿಯವರು. ಇವರು ಜೂನ್ 20, 1966ರಲ್ಲಿ ವೆಂಕಟ ಹನುಮಯ್ಯ ಮತ್ತು ಶ್ರೀಮತಿ ಲಕ್ಷ್ಮಮ್ಮ ಇವರ ಕಿರಿಯ ಪುತ್ರರಾಗಿ ರಾಮನಗರದ ಅರ್ಕೇಶ್ವರ ಕಾಲೋನಿಯಲ್ಲಿ ಜನಿಸ್ತಾರೆ. ಇವರು 1992-93ರಿಂದ 1999-2000ವರೆಗೆ ಭೂಮಾಪನ ಕಂದಾಯ ಇಲಾಖೆಯಲ್ಲಿ, ಮತ್ತೆ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ, ನಂತರದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು. ಇವರು ನಾನು ನೋಡಿದ ಹಾಗೆ ಸುದೀರ್ಘವಾಗಿ 34 ವರ್ಷ ಸರ್ಕಾರಿ ಸೇವೆಯನ್ನು ಮಾಡಿದ್ದಾರೆ. ಇದು 34 ವರ್ಷ, ಇದು ಕಡಿಮೆ ಸರ್ಕಾರಿ ಸೇವೆ ಅಲ್ಲ. ಅದಕ್ಕಾಗಿ 34 ವರ್ಷ ಸೇವೆ ಮಾಡಿದಾರಲ್ಲ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು. ಒಂದು ವೇಳೆ 101 ಲೇಖನಗಳಲ್ಲಿ ಅವರನ್ನ ವಿಶೇಷತೆಗಳನ್ನ, ಅವರ ಕಲೆಯನ್ನ, ಮತ್ತೆ ಅವರ ಆತ್ಮೀಯತೆಯನ್ನ ಕುರಿತು ಅವರ ಸಹೋದ್ಯೋಗಿಗಳು, ಕುಟುಂಬ ವರ್ಗದವರು, ಗೆಳೆಯರು, ಆತ್ಮೀಯರು ಬಹಳ ಸುಂದರವಾಗಿ ಆ ಲೇಖನಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅದೊಂದು ರೀತಿಯಲ್ಲಿ ನಿವೃತ್ತಿಯಾದ ಮೇಲೆ ಅದೊಂದು ನೆನಪಿನ ಕೃತಿ ಅನ್ನುವ ರೀತಿಯಲ್ಲಿ ಎಚ್.ವಿ. ಮೂರ್ತಿ ಅವರಿಗೆ ಆ ಗ್ರಂಥ ಆಗ್ತದೆ ಅನ್ನುವ ನಿಟ್ಟಿನಲ್ಲಿ ಕೃತಿಯನ್ನ ಕುರಿತು ಕೊತ್ತಿಪುರ ಜಿ. ಶಿವಣ್ಣ ಸರ್ ಬಹಳ ಅಚ್ಚುಕಟ್ಟಾಗಿ ಮಾತನಾಡ್ತಾರೆ. ಅರ್ಥಗರ್ಭಿತವಾಗಿ ಆ ಮಾತುಗಳಿಗೆ ನಾವು ಕೂಡ ಕೇಳಿಸಿಕೊಳ್ಳುವ ಕಾತರದಲ್ಲಿದ್ದೇವೆ. ದಯವಿಟ್ಟು ಈ ಕೃತಿಯನ್ನ, ಈ ಅಭಿನಂದನಾ ಗ್ರಂಥದಲ್ಲಿ ಬಹಳ ಅದ್ಭುತವಾದ ಅವರ ಬಗ್ಗೆ ಲೇಖನಗಳಿವೆ, ಅವುಗಳನ್ನು ನೀವು ಕೂಡ ಓದಬೇಕು ಅಂತ ಹೇಳ್ತಾ ಈ ಕೃತಿಯನ್ನ ನನಗೆ ಮೊದಲಿಗೆ ಸುನೀಲ್ ಕುಮಾರ್ ಸರ್ ಅದನ್ನ ಪ್ರಯತ್ನ ಹೊಂದು ಈ ಕೃತಿಯನ್ನು ತರಬೇಕು ಅಂತ ಸಂಕಲ್ಪ ಮಾಡಿದ್ರು. ನಂತರದಲ್ಲಿ ಅವರಿಗೆ ಮೊದಲು ಧನ್ಯವಾದಗಳನ್ನು ಅರ್ಪಿಸುವ ಈ ಸಂದರ್ಭದಲ್ಲಿ. ಹಾಗೆ ಆ ಅಭಿನಂದನಾ ಗ್ರಂಥಕ್ಕೆ ಅವ್ರು ಇಟ್ಟಿರ್ತಕ್ಕಂಥ ಹೆಸರು ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ನೋಡಿ, ಸಾಹಿತ್ಯ ಸುದಯ ಮಾಧುರ್ಯ ಮೂರ್ತಿ ಅಂತ. ಒಂದು ಚೂರು ಹಾಗೆ ಅದನ್ನ ಅರ್ಥವನ್ನ ಬಿಡಿಸ್ಕೊಡಿ ಗೊತ್ತಾಗ್ತದೆ. ಆ ಇಡೀ ಕುಟುಂಬದವರ ಹೆಸರನ್ನ ಅಭಿನಂದನಾ ಗ್ರಂಥಕ್ಕೆ ಹಾಕಿದ್ದಾರೆ. ಆ ಶೀರ್ಷಿಕೆಯನ್ನು ಕೊಟ್ಟಂತವರು ಅವರ ಎಚ್.ವಿ. ಮೂರ್ತಿ ಅವರ ಆತ್ಮೀಯ ಗೆಳೆಯರು, ತುಂಬಾ ಆತ್ಮೀಯರಾಗಿರ್ತಕ್ಕಂಥ ಕವಿಗಳು ಆಗಿರ್ತಕ್ಕಂಥ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಹೊಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಆ ಶೀರ್ಷಿಕೆಯನ್ನು ಕೊಟ್ಟಿದ್ದಕ್ಕೆ ನಾನು ಅವರಿಗೆ ತುಂಬಾ ಆಭಾರಿ ಆಗ್ತೀನಿ. ಅವರು ಕೊಟ್ಟಂತ 100 ಲೇಖನಗಳನ್ನ ತಿದ್ದಿ ತೀಡಿ ದೋಷಗಳನ್ನ ಹೆಕ್ಕಿ ಅದನ್ನ ಒಂದು ಅಚ್ಚುಕಟ್ಟಾದ ಒಂದು ಪುಸ್ತಕ ರೂಪವಾಗಿ ಹೊರಹೊಮ್ಮುವುದಕ್ಕೆ ಎಲ್.ಸಿ. ರಾಜ್ ಬಹಳ ಕಷ್ಟಪಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅನಂತ ನಮಸ್ಕಾರಗಳು ಹೇಳ್ತಾ, ಎಚ್.ವಿ. ಮೂರ್ತಿ ಅವರ ನಿವೃತ್ತಿಯ ಬದುಕು ಬಹಳ ಖುಷಿಯಾಗಿರ್ಲಿ, ಆರೋಗ್ಯಪೂರ್ಣವಾಗಿರ್ಲಿ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ಅವರಿಗೆ ನಿವೃತ್ತಿ ಸರ್ಕಾರಿ ನೌಕರಿಗೆ ಮಾತ್ರ, ನಿಮ್ಮ ಸಾಹಿತ್ಯ ಕಲೆಗೆ ಅದು ನಿವೃತ್ತಿ ಇಲ್ಲ. ನಿಮ್ಮ ಎರೆಯಾಳದಲ್ಲಿರ್ತಕ್ಕಂಥ ಬೇಕಾದಷ್ಟು
ಕವಿತೆಗಳನ್ನ, ಹಾಡುಗಳನ್ನ ಮತ್ತೆ 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 ಬರಿತಾ ಇದ್ವಿ. ಪಕ್ಕದಲ್ಲಿಯೇ ಸಂಗೀತ ಸಂಯೋಜನೆ ಮಾಡ್ತಕ್ಕಂಥ ಒಂದು ಅದ್ಭುತ ಕಲಾಶಕ್ತಿ ಹನುಮಂತನವರು ಇದ್ದಾರೆ, ಮತ್ತೆ ಕೆಂಗಲ್ ವಿವೇಕ್ ಕುಮಾರ್ ಅವರು ಇದ್ದಾರೆ. ಅವುಗಳನ್ನ ಹಾಗಾಗಿ ಹಾಡುವಂತಹ, ಹಾಡಿ ಉಳಿಸುವಂತಹ ಜೀವ ಶ್ರುತಿಯನ್ನ ಕೊಡ್ತಕ್ಕಂತ ಗೋಪನ್ ಸರ್ ಇದ್ದಾರೆ. ಅವರೆಲ್ಲರ ಒಂದು ನೆರೆಯಲ್ಲಿ ಮತ್ತೆ ನಿಮ್ಮ ಗಮನಗಳು ಮೂಡಿ ಬರ್ಲಿ. ಇನ್ನೊಂದು ಮಾತುಗಳನ್ನ ಹೇಳ್ತೀನಿ. ಎಚ್ ವಿ ಮೋದಿ ಸರ್ ಅವರು ಅದರಲ್ಲಿ ಬದುಕು ಹೆಣೆದ ಬವಣೆಗಳು ಅಂತ ಅವರೇ ಶೀರ್ಷಿಕೆ ಕೊಟ್ಟು ಅವರ ಬಾಲ್ಯದ ನೆನಪುಗಳನ್ನು ಬರೆದಿದ್ದಾರೆ. ನನ್ನದೊಂದು ಸಲಹೆ ಅವರಿಗೆ, ದಯವಿಟ್ಟು ನಿವೃತ್ತಿ ಆದ ಮೇಲೆ ನನಗೆ ಕೆಲಸ ಇಲ್ಲ ಎಂತ ಏನು ಏಕಾಂತದಲ್ಲಿ ಕೂತ್ಕೊಳ್ಳುವ ಅಗತ್ಯ ಇಲ್ಲ. ದಯವಿಟ್ಟು ಅವರ ಬಾಲ್ಯದ ನೆನಪುಗಳನ್ನ ಒಂದು ಆತ್ಮಕಥನವಾಗಿ, ಚಿಕ್ಕದಾದ್ರೂ ಸರಿ, 100 ಪುಟವಾದ್ರೂ ಸರಿ, ಆತ್ಮಕಥನವನ್ನು ತರಬೇಕಾಗಿದೆ. ಏಕೆಂದ್ರೆ ಈ ಪ್ರತಿಯೊಬ್ಬರ ಆತ್ಮಕಥನಗಳನ್ನ ಓದುವಾಗ ಬಾಲ್ಯದ ನೆನಪುಗಳನ್ನ ನೆಗ್ಗಿ ನೋಡಿದಾಗ ಅದ್ಭುತವಾದ ಬದುಕು ನೆನಪುಕೊಳ್ಳುತ್ತದೆ. ಹಾಗಾಗಿ ಆತ್ಮಕಥನವಾಗಿ ಒಂದು ಪುಸ್ತಕವನ್ನ ತರಬೇಕು ಅಂತ ಅವರಲ್ಲಿ ಸಲಹೆಗಳನ್ನ ನಾನು ಕೋರಿಕೊಳ್ಳುತ್ತಾ, ಸಂಪಾದಕರು ಈಗ ತಾನೇ ಮಾತಾಡಿದ್ರು. ಅವರು ಬಾಯಿದಲ್ಲಿ ಮಾತ್ರನೇ 101 ಲೇಖನಗಳು ಅಂದ್ರು. ಆದ್ರೆ ಈ ಪುಸ್ತಕದ ಶೀರ್ಷಿಕೆಗಳಿಗೆ ಕ್ರಮ ಸಂಖ್ಯೆಯನ್ನೇ ಕೊಟ್ಟಿಲ್ಲ ಅವರು. ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇನ್ನು ಗೊತ್ತಿಲ್ಲ. ವಿಶೇಷ ಅದೊಂದು ಅಂತ ನಾನು ಭಾವಿಸ್ತಿದ್ದೀನಿ. 101 ಲೇಖನಗಳು ಅಥವಾ 100 ಲೇಖನಗಳ 386 ಪುಟಗಳ ಇದೊಂದು ಬೃಹತ್ ಅಭಿನಂದನಾ ಗ್ರಂಥ. ಈ ಅಭಿನಂದನಾ ಗ್ರಂಥವನ್ನ ಕುರಿತು ಮಾತಾಡೋದು ಬಹಳ ಕಷ್ಟ. ಯಾಕೆಂದ್ರೆ ಅಭಿನಂದನೆಗೆ ಒಳಪಟ್ಟಂತಹ ವ್ಯಕ್ತಿ ಮತ್ತು ಅವರ ಸಂಘಟಿಗರು, ಅವರ ಸ್ನೇಹಿತರು, ಅವರ ಒಡನಾಡಿಗಳು, ಅವರ ಕುಟುಂಬದ ಸದಸ್ಯರು ಇರ್ತಾರೆ. ಅವರ ವ್ಯಕ್ತಿತ್ವವನ್ನ ಅಕ್ಷರದಲ್ಲಿ, ಶಬ್ದ ರೂಪದಲ್ಲಿ ನಾವು ಕಟ್ಟಿಕೊಡುವಂತ ಒಂದು ಪ್ರಯತ್ನ ಇದೆಯಲ್ಲ, ಅದು ಸಾಹಸದ ಕೆಲಸ ಅಂತ ನಾನಾದ್ರೂ ಭಾವಿಸ್ತೀನಿ. ಮುಖ್ಯವಾಗಿ ಈ ಕೃತಿಯಲ್ಲಿ ಅವರು ಹೆಚ್ಚು ಒತ್ತು ಕೊಟ್ಟಿರೋದು ಮುಖಪುಟಕ್ಕೆ, ಅವರ ಕಲಾ ಬದುಕಿಗೆ. ಅದಕ್ಕೆ ನಮ್ಮ ಬನಿ ಆನಂದ್ ಅವರು ಓ ಕಲೆಗಾರ ಅಂತಾನೆ ಅವರು ತಮ್ಮ ಪದ್ಯವನ್ನು ಬರೆದಿದ್ದಾರೆ. ಈ ಒಂದು ಮುಖಪುಟವನ್ನು ನಾವು ಗಮನಿಸಿದಾಗ ಮೂರ್ತಿಯವರು ಅಭಿನಯಿಸಿದ ಅನೇಕ ನಾಟಕಗಳ ಪಾತ್ರಗಳು ಇಲ್ಲಿ ಅನಾವರಣಗೊಂಡಿವೆ. ಈ ಕೃತಿಯಲ್ಲಿ ಪ್ರಸ್ತಾಪ ಆಗಿರ್ತಕ್ಕಂಥ ಅನೇಕ ಬಗೆಯ ನಾಟಕಗಳಿದೆಯಲ್ಲ, ಯಾವ್ಯಾವ ನಾಟಕಗಳನ್ನ ಇಲ್ಲಿ ಅಭಿನಯಿಸಿದ್ರು ಅನ್ನೋದು ಇದೆಯಲ್ಲ, ಆ ನಾಟಕಗಳನ್ನೇ ನಾವು ಒಟ್ಟುಗೂಡಿಸಿದರೆ ಅದು ರಾಮನಗರದ ಸಾಮಾಜಿಕ ನಾಟಕಗಳ ಒಂದು ಸಂಗ್ರಹವಾಗಿ ರೂಪುಗೊಳ್ಳುತ್ತೆ. ಅದು ಅತ್ಯಂತ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ. ಇಲ್ಲಿ ನಿಮ್ಮೆಲ್ರಿಗೂ ಪುಸ್ತಕ ಈಗ ಕೈ ಸೇರುತ್ತೆ. ಅತ್ಯಂತ ಅಮೂಲ್ಯವಾದ ಕೃತಿ ಇದು. ಮೂರ್ತಿಯವರು ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ನಿವೃತ್ತಿಯ ಜೊತೆಗೆ ಪ್ರವೃತ್ತಿ ಆಗಿತ್ತು. ಈಗ ಅವರು ನಿವೃತ್ತರಾಗಿದ್ದಾರೆ, ಪ್ರವೃತ್ತಿ ಆಗ್ಬೇಕು. ನಾವು ಮೂರ್ತಿಯವ್ರನ್ನ ಸಂಪೂರ್ಣವಾಗಿ ಈ ನಾಡು, ಈ ಜಿಲ್ಲೆ ಸಂಪೂರ್ಣವಾಗಿ ಬಳಸ್ಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಅದೊಂದು ಅದ್ಭುತ ಪ್ರತಿಭೆ. ಒಂದಲ್ಲ, ಕ್ರೀಡಾ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ರಂಗಭೂಮಿ ಇರ್ಬೋದು, ಗಾಯನ ಇರ್ಬೋದು, ವಾದ್ಯ ನುಡಿಸೋದಿರ್ಬೋದು, ಚಿತ್ರಕಲೆ ಇರ್ಬೋದು, ಬಹುಮುಖ ಪ್ರತಿಭೆ. ಮೂರ್ತಿ ಯಾವತ್ತೂ ತನ್ನನ್ನು ತಾನು ಅನಾವರಣಗೊಳಿಸ್ಕೊಳ್ಳೇ ಇಲ್ಲ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ಗೂಡು ಕುಟುಂಬ ವ್ಯವಸ್ಥೆ ಒಳಗೆ ಹೇಗೆ ಬದುಕೋದು ಅನ್ನೋದನ್ನ ಮೂರ್ತಿ ಹತ್ರ ನೋಡಿ ನಾವು ತಿಳಿಯಬೇಕಾಗುತ್ತೆ. ಅವಿಭಕ್ತ ಕುಟುಂಬದ ವ್ಯವಸ್ಥೆಯನ್ನ ಮೂರ್ತಿ ಅತ್ಯಂತ ಗೌರವದಿಂದ ಕಾಣುವಂತ ವ್ಯಕ್ತಿತ್ವವನ್ನ ನಾವು ಗಮನಿಸಿದ್ದೇವೆ. ಅದರ ಜೊತೆಗೆ ನಿಗರ್ಭಿ ಅನ್ನುವ ಶಬ್ದ ತುಂಬಾ ಸರಳ ಆಗುತ್ತೆ.
ಯಾಕೆಂತಂದ್ರೆ ತನಗೆ ಇಷ್ಟೆಲ್ಲ ಇದೆ ಅಂತ ಗೊತ್ತಾದಾಗ ಎಲ್ಲೆಲ್ಲ ತಮ್ಮನ್ನು ತಾವು ವಿಜೃಂಭಿಸಿಕೊಳ್ಳುವಂತಹ ಸಂದರ್ಭದೊಳಗೆ ಯಾವ ವಿಜೃಂಭಣೆಗೂ ಬಲಿಯಾಗದೆ ತನ್ನನ್ನು ತಾನು ಸಂಪೂರ್ಣವಾಗಿ ಬಳಸಿಕೊಂಡು ಇಷ್ಟೊಂದು ಜನರ ಪ್ರೀತಿಯನ್ನ ಗಳಿಸಿರುವಂತಹ ಮೂರ್ತಿಯವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಿಮ್ಮೆಲ್ಲರ ಪರವಾಗಿ ತಿಳಿಸುವ ಮೂಲಕ ನಾನು 2 ಮಾತುಗಳಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಬಹಳ ಚೆನ್ನಾಗಿ ಸುಂದರವಾಗಿ ಮೂಡಿ ಬಂದಿದೆ. ಬಹಳ ಖುಷಿ ಆಗ್ತದೆ. ಆ ಖುಷಿಗೆ ಒಂದು ಚಪ್ಪಾಳೆ ಬರಲಿ. ನಾವು ನಮ್ಮ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆದೆವು. ತಂದೆ ತಾಯಿ ನಮಗೆ ಭೂಮಿಗೆ ತಂದು ಬಿಟ್ರು ಅಷ್ಟೇ. ಆ ಭೂಮಿಯನ್ನ ಪರಿಚಯಿಸಿ ಆ ಭೂಮಿಯ ಮೇಲಿನ ಆಗು ಹೋಗುಗಳನ್ನ ತಿಳಿಗೊಳಿಸಿ ನಮ್ಮನ್ನ ಮೇಲಕ್ಕೆ ತಂದವರು ನಮ್ಮಣ್ಣ ಎಚ್ ವಿ ರಾವ್. ಎಲ್ರು ನನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಇದ್ರೆ ಕಣ್ಣುಗಳು ಬರ್ತಾ ಇದ್ದಾವೆ. ಆನಂದ, ಅಷ್ಟು ಸಂತೋಷ ಆಗ್ತಾ ಇದೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ್ಬೇಕು. ನಾನು ನನ್ನ ತಮ್ಮ ಯಾವತ್ತು ಅಣ್ಣ ತಂದಿರೋದೇ ಇರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ, ಅವ್ನಿಗೆ ಹೋಗ ಬಾರ ಅಂತ ಕರೀತಾ ಇದ್ದ. ಹೋಗಲೇ ಬರಲೇ ಅಂತಿದ್ದ. ಲಾಸ್ಟ್ಗೆ ನಾನೇ ಏನ್ ಮಾಡಿದೆ, ನನಗೆ ಅಣ್ಣ ಅಂತ ಕರೆಯುತ್ತಿದ್ರೆ ಮಾತ್ರ ನೀನ್ ಮಾತಾಡು, ಇಲ್ಲಾಂದ್ರೆ ಮಾತಾಡ್ಬೇಡ ಅಂತ ಬಹಳ ಪ್ರಯತ್ನ ಪಟ್ಟ, ಬಹಳ ಕಷ್ಟ ಬಿದ್ದ. ಆಮೇಲೆ ಅಣ್ಣ ಅಂತ ಬಂದ. ಆದ್ರೆ ಆವಾಗ ನಾನು ಅವನ ನಮ್ಮ ಅಂತ ಕೊಟ್ಟೆ. ಇವಾಗ ನನಗೆ ಅಣ್ಣನಿಗೆಲ್ಲ ಹೆಚ್ಚಿಗೆ ಸ್ಥಾನ ಕೊಟ್ಟಿದ್ದಾರೆ, ನನಗೇನೆ ಹೆಚ್ಚಿಗೆ ಸ್ಥಾನ ಕೊಟ್ಟಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ತಮ್ಮ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಅವನ ನಿವೃತ್ತಿ ಜೀವನ, ಅವನ ಸಂಸಾರ ಚೆನ್ನಾಗಿರ್ಲಿ, ಅವನಿಗೆ ಆರೋಗ್ಯ ಐಶ್ವರ್ಯಾದಿಗಳು ಕೊಟ್ಟು ಆ ಭಗವಂತ ಕಾಪಾಡ್ಲಿ ಅಂತ ಹೇಳಿ ನಾನು ಹೆಚ್ಚಿಗೆ ಮಾತಾಡಕ್ ಆಗುದಿಲ್ಲ. ನಮಸ್ಕಾರ. ದೇವರಿದಾನ ನಿಮ್ಗೆ ಏನೋ ಗೊತ್ತಿದೆ? ದೇವರಿದಾನ ಹೇಳಿ. ಅಂದ್ರೆ ದೇವ್ರು ಇಲ್ಲ ಅಂತ ನಾನು ವಾದ ಮಾಡಕ್ ಹೋದಿಲ್ಲ. ದೇವ್ರು ಇದ್ದಿದ್ರೆ ಬಹುಶಃ ಇನ್ನೂ ಸ್ವಲ್ಪ ನನ್ನಂತವ್ರನ್ನ ಉಳಿಸ್ತಾ ಇದ್ದ ಅನ್ಸುತ್ತೆ. ನಾನು ಅದೇ ಅನ್ಕೊಂಡಿದ್ದು. ಏನಪ್ಪಾ ಇದು, ಈ ರಾಮನಗರದಲ್ಲಿ ಜಿಲ್ಲೆಯಲ್ಲಿ ಇಂಥ ಕಲಾ ತಂಡಗಳನ್ನ ಕಟ್ಟಿ, ನಾಟಕ ಇರ್ಬೋದು, ಸಾಹಿತ್ಯ ಇರ್ಬೋದು, ಕಲೆ ಮತ್ತೆ ಏನು ಸ್ಪೋರ್ಟ್ಸ್ ಇರ್ಬೋದು, ಇದರಲ್ಲೆಲ್ಲ ಕೂಡ ಇಂಥ ಒಳ್ಳೆಯ ಒಂದು ಪ್ರಬುದ್ಧತೆಯನ್ನ ಪಡ್ಕೊಂಡು ಬಂದಿದ್ದಾರೆ. ಆದ್ರೂ ಕೂಡ ಮನೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ, ಒಂದು ಅವಿಭಕ್ತ ಕುಟುಂಬ ಇರ್ಬೇಕಾದ್ರೆ ಇವತ್ತು ಭಾರಿ ಕಷ್ಟ ಇದೆ. ನಾವು ಸಿಟಿಗಳಲ್ಲಿ ನೋಡ್ತಾ ಇದೀವಿ, ಒಂದು 20/30 ಮನೆ ಸಿಗೋದು ಕೂಡ ಕಷ್ಟ ಆಗಿದೆ. ಯಾಕಂದ್ರೆ ಎಲ್ಲ ಇಂಡಿವಿಜುವಲ್ ಹೌಸ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾರು ಬಂದ್ಬಿಟ್ರೆ 2 ದಿನ ಉಳ್ಕೊಂಡ್ಬಿಡ್ತಾರಲ್ಲ, ಅವ್ನು ಉಳಿಯೋದು ಬೇಡ ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗ್ಬಿಟ್ಟಿದೆ ಈಗ. ಅಂತ ಸನ್ನಿವೇಶಗಳಲ್ಲಿ ನಮ್ಮ ಎಚ್ ವಿ ಫ್ಯಾಮಿಲಿ ಅವರು ಅವಿಭಕ್ತ ಕುಟುಂಬ ನಾನು ನೋಡ್ತಾ ಇದ್ದೀನಿ. ಅಣ್ಣ ತಂದಿರು, ಅತಿಗೆ ನಾತಿ ಮಕ್ಕಳು ಎಲ್ಲರೂ ಕೂಡ ಇಷ್ಟು ಸಂತೋಷವಾಗಿ ನಾನು ಆನಂದ ಭಾಷೆ ಬರ್ತದೆ. ಒಂದು ಚಪ್ಪಾಳೆ ಬರ್ಲಿ. ಈ ಒಂದು ಪ್ರಪಂಚದಲ್ಲಿ ಏನಾಗ್ತದೆ ಈಗ, ನಾನ್ ದುಡಿಯೋದು ನನ್ನ ಮಗನಿಗೆ ಮಾತ್ರ ಆಗ್ಬೇಕು, ನನ್ನ ಹೆಂಡತಿಗೆ ಮಾತ್ರ ಸೇರ್ಬೇಕು ಅನ್ನೋದು ಮಾತ್ರ ಕಾನ್ಸೆಪ್ಟ್ ಅಲ್ಲಿ ಬೆಳ್ಕೊಂಡ್ ಬರ್ತಾ ಇದ್ವಿ. ನಾನು ಸಾಮಾಜಿಕ ಕಳಕಳಿ ಏನು ಅಂತ ಹೇಳಿದ್ರೆ, ಅವಿಭಕ್ತ ಕುಟುಂಬಗಳು ಇದ್ದಿದ್ರೆ ಬಹುಶಃ ಇನ್ನೂ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಾವೆಲ್ಲ ಇನ್ನೂ ಬೆಳೀತಾ ಇದ್ವಿ. ಅದನ್ನ ಬೆಳೆಯುವಂತಹ ಒಂದು ಮೊಳಕೆಯನ್ನ ನಮ್ಮ ಎಚ್ ವಿ ಮೂರ್ತಿ ಅವರ ಫ್ಯಾಮಿಲಿಯಿಂದ ನಾವೆಲ್ಲ ಪಡ್ಕೊಳಕ್ಕೆ ನನಗಾದ್ರೂ ಒಂದು ಮೊಳಕೆ ಹೊರಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಕೆಲಸ ಒತ್ತಡ ಇರ್ತಕ್ಕಂಥ ಇಲಾಖೆಯಲ್ಲಿಯೂ ಕೂಡ ನನ್ನಲ್ಲಿ ಒಳಗಡೆ ಏನೋ ಒಂದು ಪ್ರವೃತ್ತಿ ಇದೆ. ಅದು ಹಾಡೋದಾಗಿರ್ಬೋದು, ನೃತ್ಯ ಆಗಿರ್ಬೋದು, ಯಾವುದೇ ಒಂದು ಚಿತ್ರಗಾರಿಕೆ ಕಲೆ ಇರ್ಬೋದು, ಈಗ ಮೂರ್ತಿಯವರು ಅನುಸರಿಸತಕ್ಕಂತ ಬರವಣಿಗೆ ಇರ್ಬೋದು, ಇಂಥ ಒಂದು ಕಲೆಯನ್ನ ಉಳಿಸಿಕೊಂಡು ಬೆಳೆಸಿ ಈ ಒಂದು ಮಟ್ಟಕ್ಕೆ ತರೋದಿದೆಯಲ್ಲ, ತುಂಬಾ ಕಷ್ಟದ ಕೆಲಸ ಆಗಿದೆ. ನಾನು ನನ್ನ ಒಂದು ಅನಿಸಿಕೆಯಲ್ಲಿ ಬರ್ತಿದ್ದೀನಿ. ನಾನು ಕಲೆ ಎಲ್ಲರನ್ನ ಕೈ ಬೀಸಿ ಕಲಿತೆ, ಆದ್ರೆ ಕೆಲವನ್ನ ಮಾತ್ರ ಆಯ್ದುಕೊಳುತ್ತೆ ಅಂತ. ಸೊ ನಮಗೂ ಆಸಕ್ತಿ ಇದೆ, ನಾನು ಆಡ್ಬೇಕು, ನಾನು ಬರೀಬೇಕು ಅನ್ನೋ ಆಸಕ್ತಿ ಇದೆ. ಆದ್ರೆ ಅದು ಎಲ್ಲರಿಗೂ ಅವಕಾಶ ಕರೀತೆ, ಕಲೆ ನನ್ನ ಕೈ ಬೀಸಿ ಕರೀತೆ, ಆದ್ರೆ ನಮ್ಮನ್ನ ಆಯ್ದುಕೊಳ್ಳಲ್ಲ. ಆದ್ರೆ ಕೆಲವರು ಮಾತ್ರ ಆಯ್ದುಕೊಳ್ಳುತ್ತೆ. ಅಂತ ಒಂದು ಆಯ್ಕೆ, ಕಲಾದೇವಿ ಆಯ್ಕೆ ನಮ್ಮ ಮುಖ್ಯವರು. ಸೊ ನಮ್ಮ ಇಲಾಖೆ ಹೆಮ್ಮೆ ಅಂತೇಳಿ ನಾನು ನನ್ನ ಒಂದು ಅನಿಸಿಕೆಯಲ್ಲಿ ಬರ್ತಿದ್ದೀನಿ ಅವ್ರನ್ನ. ಮೂರ್ತಿಯವರ ಜೀವನದ ಎಲ್ಲ ಒಂದು ಮಜಲುಗಳನ್ನ ಇಲ್ಲಿ ನಮಗೆ ತಮ್ಮ ಒಂದು ಮಾತಿನಲ್ಲಿ ಎಲ್ಲ ಒಂದು ಗಣ್ಯರು ಹೇಳಿದ್ರು. ಬಂಗಾರ ನುಡಿತ ಚಿತ್ರದ ಒಂದು ಹಾಡನ್ನ ಕಾಯ್ದಂತೆ, ಅದರಲ್ಲಿ ನಗು ನಗುತ್ತಾ ನೆಲಿ ಅಂತ ಒಂದು ಫಸ್ಟ್ ಒಂದು ಸಾಂಗ್ ಬರುತ್ತೆ. ಸೊ ಆ ಒಂದು ಹಾಡಿನಲ್ಲಿ ರಾಜ್ಕುಮಾರ್ ಅವರು ಏನ ಸಾಂಗ್ ಬರುತ್ತಲ್ಲ, ಆ ಹಾಡಿನಲ್ಲಿ ಮನುಷ್ಯ ಹುಟ್ಟು
ಬಾಲ್ಯ, ಯೌವನ, ದಾಂಪತ್ಯ, ಸಂಸಾರ ಮತ್ತೆ ಮುದಿತನ, ಈಗೆಲ್ಲ ಮದುವೆಗಳನ್ನ ಹಾಡಿನಲ್ಲಿ ಹೇಳಿದ್ದಾರೆ. ಒಂದೇ ಹಾಡಿನಲ್ಲಿ ಎಲ್ಲಾ ಮದುವೆಗಳನ್ನ ಹೇಳಿದ್ದಾರೆ. ಅದೇ ರೀತಿ ಮೂರ್ತಿಯವರ ಜೀವನದ ಎಲ್ಲಾ ಮದುವೆಗಳು ಕೂಡ ನಮಗೆ ಇಲ್ಲಿ ಒಂದು ಅನಾವರಣ ಆಗಿದೆ. ಅವರ ಬಾಲ್ಯ, ಅವರು ತಮ್ಮ ಒಂದು ಸಹೋದರರ ಜೊತೆ ಯಾವ ರೀತಿ ಒಂದು ಆದರ್ಶಪ್ರಾಯವಾಗಿ ಬೆಳೆದ್ರು, ಸಂಸಾರದಲ್ಲಿ ಕೂಡ ಆದರ್ಶ ಪತ್ನಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಮತ್ತೆ ಈ ಒಂದು ಐವತ್ತ ಕುಟುಂಬಕ್ಕೇನೆ ಅವರಿನ ಮಾದರಿ ಆಗ್ಬಿಟ್ರು. ಆ ನಂತರ ನಮ್ಮ ವೃತ್ತಿಯು ಕೂಡ ಮೋಸ ಮಾಡಿಲ್ಲ. ಒಂದು ಕಡೆ ಮೂರ್ತಿ ಮತ್ತು ನಾನು ಬಾಲ್ಯದ ಗೆಳೆಯರು, ವಿದ್ಯಾರ್ಥಿ ಜೀವನದಿಂದ ಪ್ರೌಢಶಾಲೆಯಿಂದ ಪ್ರಾರಂಭವಾದಂತ ನಮ್ಮ ಸ್ನೇಹ ಪ್ರೀತಿ ಇವತ್ತು ಕೂಡ ಅದೇ ರೀತಿ ಇದೆ. ನಾವೆಲ್ಲರೂ ಕೂಡ ಅಸಮಾನತೆ, ಹಣತನ, ಹಸಿವು ಮತ್ತೆ ಅಸ್ಪೃಶ್ಯತೆಯ ಬದುಕನ್ನ ಅನುಭವಿಸಿದಂಥವ್ರು. ಆದ್ರೂ ಕೂಡ ಅವೆಲ್ಲವನ್ನ ಮರೆತು ಇವತ್ತು ಏನು ನಮ್ಮ ನಾಯಕರಾಗಿರ್ತಕ್ಕಂಥ ಈ ಸನ್ಮಾನಕ್ಕೆ ಪಾತ್ರರಾಗಿರ್ತಾರೆ. ಯಾಕೆ ನಾಯಕರು ಅಂತೀನಿ ಅಂದ್ರೆ, ನನಗೆ ಕಲೆ ಬಗ್ಗೆ ಆಸಕ್ತಿ ಇರಲಿಲ್ಲ, ನಾಟಕದ ಬಗ್ಗೆ ಆಸಕ್ತಿ ಇರಲಿಲ್ಲ. ಆ ಎಲ್ಲ ಆಸಕ್ತಿಯನ್ನ ನಮ್ಮ ಹಿರಿಯರಾದಂತ HV ಹನುಮಂತರವರ ಮಾರ್ಗದರ್ಶನದಲ್ಲಿ, HV ಮೂರ್ತಿರವರ ಗೆಳೆತನದಲ್ಲಿ ನಾನು ಕೂಡ ಅದನ್ನ ಪಡ್ಕೊಳ್ಳುವಂತ ಸೌಭಾಗ್ಯ ನನಗೆ ಸಿಕ್ತು. ಈ ಒಂದು ಅವಕಾಶದಲ್ಲಿ ನಾನು ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ವಿದ್ಯಾರ್ಥಿಗಳ ಒಂದು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಜಾನಪದ ಮತ್ತು ಭಾವಗೀತೆಯಲ್ಲಿ ರಾಜ್ಯ ಮಟ್ಟಕ್ಕೂ ಕೂಡ ಸ್ಪರ್ಧೆ ಮಾಡುವಂತ ಬಹುಮಾನವನ್ನ ಗೆಲ್ಲುವಂತ ಅವಕಾಶವನ್ನ ನಾನು ಮೈಸೂರಿನ ಮಹಾರಾಜ ವಿದ್ಯಾರ್ಥಿ ಕಾಲೇಜಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ಒಂದು ಎಲ್ಲ ಅವಕಾಶಗಳು ಅವರ ಒಂದು ರೀತಿ ಅಭಿಮಾನ ಮತ್ತು ಅವರು ಬೆಳೆಸಿದಂತ ಕಾರಣಕ್ಕೋಸ್ಕರ. ಜೊತೆಗೆ ನಾನು ಕೂಡ ಅನೇಕ ನಾಟಕಗಳಲ್ಲಿ HV ಮೂರ್ತಿ ರವರ ಮಾರ್ಗದರ್ಶನದಲ್ಲಿ, ನಮ್ಮ ಅಣ್ಣನಾದಂತ HV ಹನುಮಂತರವರ ಒಂದು ನಿರ್ದೇಶನದಲ್ಲಿ ಕುಡಿತದ ಸಹವಾಸ ಇರ್ಬೋದು, ಮುನಿಯನ ಮಾದರಿ ಇರ್ಬೋದು, ಸಂಸಾರ ಸ್ವರ ಇರ್ಬೋದು, ಇನ್ನು ಅನೇಕ ನಾಟಕಗಳಲ್ಲಿ ಅವೆಲ್ಲವೂ ಕೂಡ ಅತ್ಯಂತ ವೈಚಾರಿಕವಾದಂತಹ ನಾಟಕಗಳು. ನಿಜಕ್ಕೂ ಕೂಡ ಯಾವ ನಾಟಕಕಾರನಿಗೂ ಯಾವ ನಿರ್ದೇಶಕನಿಗೂ ಕಮ್ಮಿಲ್ಲದಂತೆ ಒಂದು ನಿರ್ದೇಶನ ಮಾಡಿದಂತ ಒಬ್ಬ ವ್ಯಕ್ತಿ ಅಂದ್ರೆ HV ಹನುಮಂತರು. ಇವತ್ತು ವಿಶೇಷವಾದಂತ ದಿನ, ಭಾನುವಾರ. ಭಾನುವಾರದಲ್ಲಿ ಏನೋ ವಿಶೇಷ ಮಾಡ್ಕೊಂಡು ಮನೆಯಲ್ಲೇ ಇದ್ಕೊಂಡು ತಿಂದು ಉಂಟು ಕಾಲ ಕಳೆಯೋದ ಇಲ್ಲ. ಈ ದಿನವನ್ನ ನಮಗೋಸ್ಕರ ಮೀಸಲಾಗಿ ಇಲ್ಲಿವರೆಗೂ ಬಂದಿರುವಂತ ಎಲ್ಲ ಮಹನೀಯರಿಗೆ, ವೇದಿಕೆ ಮೇಲಿರುವಂತ ಗಣ್ಯರಿಗೆ ಹಾಗೂ ಮುಂಭಾಗದಲ್ಲಿರುವಂತ ಎಲ್ಲ ನನ್ನ ಬಂಧು ಮಿತ್ರರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾನು ನಿಂತ್ಕೊಂಡು ಮಾತಾಡ್ತಿದ್ದೀನಿ ನಿಮ್ ಮುಂದೆ, ಅದಕ್ಕೆ ಕಾರಣ ನನ್ನ ತಂದೆ ತಾಯಿ. ಈಗೆಲ್ಲ ಹೆಣ್ಮಕ್ಳಿಗೆ ಸಾಕಾಗ್ಬಿಟ್ಟಾರೆ. ನಾನು 5ನೇ ಒಂದು ಇವ್ರು ಈಗಿನ ತಲೆಮಾರಿನ ತರ ಅವ್ರು ನನ್ನ ತಂದೆ ತಾಯಿ ನಿಲ್ಸ್ಕೊಂಡಿದ್ರೆ ನಾನು ಹುಡ್ತಾ ಇರ್ಲಿಲ್ಲ, ನಿಮ್ ಮುಂದೆ ನಿಂತಾ ಇರ್ಲಿಲ್ಲ, ಇವಾಗ ಸನ್ಮಾನಕ್ಕೆ ಭಾಷಣ ಆಗ್ತದೆ. ಆ ತಂದೆ ತಾಯಿಗೆ ನಾನು ಈ ವೇದಿಕೆ ಮುಖಾಂತರ ನಾನು ಸಲ್ಲಿಸ್ತಾ ಇದ್ದೀನಿ. ಇಲ್ಲೊಂದೇ ನಮ್ಮ ತಂದೆಗೆ ಕಣ್ಣು ದೋಷ ಶುರುವಾದ್ಮೇಲೆ ಸಂಸಾರ ನಿರ್ವಹಣೆ ಕಷ್ಟ ಆಗಿತ್ತು. ಅಂತ ಸಂದರ್ಭದಲ್ಲಿ 7ನೇ ತರಗತಿಯಲ್ಲಿ ವಾಸನ ಮಾಡ್ತಿದ್ದ ನಮ್ಮ ಹಿರಿಯರ HV ರಾಮರವರು ವಿದ್ಯಾಭ್ಯಾಸವನ್ನ ಬಿಡ್ತಾರೆ. ವಿಸ್ಟಿಂಗ್ ಫ್ಯಾಕ್ಟರಿ ಕೆಲಸಕ್ಕೆ ಸೇರ್ಕೊಂಡ್ರೆ ಕೂಲಿ ಸೇರ್ಕೊಂಡು ನಮ್ಮನ್ನೆಲ್ಲ ಸಾಕ್ತಾರೆ. ಅವ್ರು ಮನ್ಸು ಮಾಡಿದ್ರೆ ನನ್ನ HV ಬಂತು, ಮತ್ತೆ ನನ್ನನ್ನ ಕೂಲಿಗೆ ಹಚ್ಬೋದಾಗಿತ್ತು. ಅದು ಅನಿವಾರ್ಯತೆ ಕೂಡ ಆಗಿತ್ತು. ಆ ಸಂಸಾರ ದೊಡ್ಡ ಸಂಸಾರ, ಅದು ನಡೆಸ್ಬೇಕಾದ್ರೆ ನಾವು ಕೂಡ ಕೂಲಿಗೆ ಹೋಗ್ಬೇಕಾಗಿತ್ತು. ಆದ್ರೆ ನಮ್ಮಣ್ಣ ನಮ್ಮನ್ನ ಕೂಲಿಗೆ ಹಚ್ಚಿಲ್ಲ, ನಮ್ಮನ್ನ ಓದಿಸಿದ್ರು, ವಿದ್ಯಾರ್ಥಿ ಮಾಡಿದ್ರು. ಹಾಗಾಗಿ ಆ ವ್ಯಕ್ತಿಗೆ ತುಂಬು ಹೃದಯದ ಕೃತಜ್ಞತೆ. ನಾನು ಒಬ್ಬ ಕಲಾವಿದನಾಗಿ ತಮ್ಮ ಮುಂದೆ ನಿಂತಿದ್ದೀನಿ ಅನ್ನೋದಕ್ಕೆ ಮೂಲ ಕಾರಣ HV ಹನುಮಂತು ಅನ್ನೋ ಸಾಂಸ್ಕೃತಿಕ ವಿಶ್ವವಿದ್ಯಾಲಯ. ಒಂದು ವಿಶ್ವವಿದ್ಯಾಲಯ ಇದ್ದಂಗೆ. ಅವ್ರಿಗೆ ಏನ್ ಬರಲ್ಲ ಅಂತ ಕೇಳಿ, ಅವ್ರಿಗೆಲ್ಲ ಗೊತ್ತು. ಚಿತ್ರ ಬೆಳೆಸೋದು, ನಾಟಕ ಬರೆಯೋದು, ನಾಟಕ ನಿರ್ದೇಶನ ಮಾಡೋದು ಗೊತ್ತು, ಓಡೋದು ಗೊತ್ತು. ಅವ್ರು 10.25 ಸೆಕೆಂಡ್ 100 ಮೀಟರ್ ಕಳಿಸ್ತಾ ಇದ್ರು. 100 ಮೀಟರ್ ಓಟವನ್ನು 10.25 ಕಳಿಸ್ತಾ ಇದ್ರು. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ನಾನು ಹನ್ನೊಂದು ಒಳಗಡೆ ಓಡ್ತಾ ಇದ್ದೆ. ಅವಾಗ ನಾನು ಬೀಸಕ್ಕೆ ಆಗ್ಲಿಲ್ಲ, ಅಷ್ಟು ಅದ್ಭುತವಾಗಿ ಓಡ್ತಾ ಇದ್ರು. ನಾನು
ಸಾಂಸ್ಕೃತಿಕವಾಗಿ ಬೆಳೆಯೋದಕ್ಕೆ, ಕ್ರೀಡಾ ಕ್ಷೇತ್ರದಲ್ಲಿ ದುಡಿಸ್ಕೊಳ್ಳೋದಕ್ಕೆ, ನಾಟಕ ನಿರ್ದೇಶನ ಮಾಡೋದಕ್ಕೆ, ಮತ್ತೆ ಆ ನಟನೆ ಮಾಡೋದಕ್ಕೆ ಮೂಲ ಕಾರಣ ನಮ್ಮ ಎಚ್.ವಿ. ಅನ್ಗಳು. ನನ್ನನ್ನ ಬಹಳ ಮುತುವರ್ಜಿ ವಹಿಸಿ ಸಾಕಿದ್ರು. ನಮ್ಗೆ ಬಹಳ ಕಡು ಬಡತನ, ತಿನ್ನಕ್ಕೆ ಇಟ್ಟಿರ್ಲಿಲ್ಲ. ನಮ್ಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ದು ನನ್ನ ಅಣ್ಣ ಇಸ್ಕೊಂಡು ಅವರು ಓದ್ಕೊಂಡು ಗೂಡನ್ ಮಾರ್ಕೆಟ್ ಇಂದ ಗೂಡನ್ನ ಪಿಲೇಸರ್ಗಳಿಗೆ ಹೊತ್ತು ಅಲ್ಲಿ ಸಂಪಾದನೆ ಮಾಡಿಸಿದ ಹಣವನ್ನ ಅರ್ಧ ಮನೆಗೆ, ಇನ್ನರ್ಧ ನನಗೆ ತಿನ್ನೋಕೆ ಹೋಟ್ಲು ಕರ್ಕೊಂಡು ಏನ್ ತಿಂತೆ ಅಂದ್ರೆ ತಿನ್ನು ತಿನ್ನು ತಿನ್ನು. ನಾನು ಕಾಲೇಜ್ ಓದ್ಬೇಕಾದ್ರೆ ಒಂದು ಬಟ್ಟೆ ಕೂಡ ನನಗೆ ನಮ್ಮ ದೊಡ್ಡಣ್ಣವ್ರಿಗೆ ಕೈ ನಿಂತೋಗಿ ಅಲ್ಲಿ ನೀನು ಓದ್ಬೇಕಾದ್ರೆ ನಾನು ಒಂದು ಒಳ್ಳೆ ಬಟ್ಟೆ ಹಾಕಿಲ್ಲ, ಶೂ ತಗೊಳಕ್ ಆಗ್ಲಿಲ್ಲ ನನ್ನ ಕೈ. ಅಂತ ಸಮಯದಲ್ಲಿ ನನ್ನ ಬೆನ್ನೆಲುಬಾಗಿ ನನಗೆ ಬಟ್ಟೆಗಳನ್ನ ಓಡಿಸಿದ್ರು, ನಾನು ಫೀಸಲ್ಲಿ ಕಟ್ಟಿದ್ರು, ಎಲ್ಲದಕ್ಕೂ ಅವರೇ ಪ್ರೇರಣೆ. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಬೇಕು ಗೊತ್ತಿಲ್ಲ. ನಮ್ ದೇವ್ರ ಮೇಲೆ ನಂಬಿಕೆ ಇಲ್ಲ, ಆದ್ರೆ ನನ್ನ ದೃಷ್ಟಿಯಲ್ಲಿ ಅವರೇ ದೇವ್ರು, ನನಗೆ ದೇವ್ರು. ನಮ್ಮ ಮಡದಿ ಸುಧಾ ದಯಮಾಡಿ ನಿಂತ್ಕೊಳ್ಬೇಕಾದ್ರು ಶ್ರೀಮತಿ ಅವರು, ಅವ್ರಿಗೆ ಓದು ಬರ ಗೊತ್ತಿಲ್ಲ, ಆದ್ರೆ ಅದನ್ಸದೇ ಇಲ್ಲ. ಅವರು 10 ವರ್ಷಗಳ ಕಾಲ 15 ಸದಸ್ಯರ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ವಹಣೆ ಮಾಡ್ತಾರೆ. ಅದಕ್ಕೆ ನಾನು ಆ ಸಂಸಾರ ನಿರ್ವಹಣೆ ಮಾಡಿದ ಸಾಲವನ್ನ ತೀರ್ಸೋದಕ್ಕೆ ನಾನೊಬ್ಬ ಸರ್ಕಾರಿ ನೌಕರ, ಸರ್ಕಾರಿ ನೌಕರಿ ಬಂದು ಹೋಗಿ ಕೂಲಿ ಕೆಲಸ ಮಾಡೋದು ಎಲ್ಲಾದ್ರು ನೋಡಿದ್ದೀರಾ? ಅಂದ್ರೆ ಆ ಪ್ರೈವೇಟ್ ಕೆಲಸ ಮಾಡಿದ್ರೆ ನೋಡಿದೀನಿ, ಸರ್ಕಾರಿ ನೌಕರಿ ಕೆಲಸ ಮಾಡೋದು ನೋಡಿದೀನಿ, ಅಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗೋದು ಅದು ನಾನ್ ನೋಡಿ ಸಾಲ ನನಗೋಸ್ಕರ ಸ್ವಲ್ಪ ನಿರ್ವಹಣೆ ಮಾಡಿದ್ದ ಆ ಸಾಲನ ತೀರ್ಸೋಕೆ 2 ವರ್ಷ ವಿಲೇಜಲ್ಲಿ ಕೆಲಸ ಮಾಡಿದ್ದಾರೆ. ಈ ಪರಿಸ್ಥಿತಿಗೆ ನಾನು ನಾಲ್ಕೇನೆ ಕಾರಣ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳೋದು ನನ್ಗೆ ಗೊತ್ತಾಗ್ತಾ ಇಲ್ಲ. ನಾನ್ ಕೊಟ್ಟಿರೋ ಅವ್ರಿಗೆ ಹಿಂಸೆಗೆ, ಅಂದ್ರೆ ನಾನು ಹೋಗ್ತಿದ್ದೀನಿ, ಕಾರ್ಯಕ್ರಮಗಳಿಗೆ ಹೋಗ್ತಿದ್ದೆ, ಇನ್ನೆಲ್ಲ ಕಾರ್ಯಕ್ರಮಗಳು ಹೋಗ್ತಿದ್ದೆ, ಒಬ್ಬರನ್ನೇ ಬಿಟ್ಟು ಹೋಗ್ತಿದ್ದೆ, ಇದನ್ನೆಲ್ಲ ಸಹಿಸ್ಕೊಂಡ್ರು. ಎಲ್ಲ ಒಂದ್ ಕಡೆ ಅವ್ರು ಅನ್ಸಿರ್ಬೇಕು, ಪುನರ್ಜನ್ಮ ಅನ್ನೋದು ಇದ್ರೆ ಇವರು ನನ್ನ ಗಂಡ ಆಗೋದ್ ಬೇಡ ಅಂತ ಅವ್ರಿಗೆ ಅನ್ಸಿರ್ಬೋದು. ಆದ್ರೆ ಮುಂದಿನ ಜನ್ಮ ಅದು ನನ್ನ ನಂಬಿಕೆ ಇಲ್ಲ. ಮುಂದಿನ ಜನ್ಮ ಅಂತ ಇದ್ರೆ ನನ್ನ ಶ್ರೀಮತಿನೇ ನನ್ನ ನಾಟಿ ಆಗಬೇಕು, ನನ್ನ ಹೆಂಡತಿ ಆಗಬೇಕು, ನಾನು ಕಾಯ್ತೇನೆ. ಮತ್ತೆ ನನಗೆ ಹೆಚ್ಚು ಮಾತಾಡಲ್ಲ ಅವರು, ಮೌನಿಗಳು. ಆದ್ರೆ ಅವ್ರಿಗಿರೋ ದೊಡ್ಡ ಗುಣ ನಾನು ಬಳಸೋದಕ್ಕೆ ಆಗೋದಿಲ್ಲ. ಅವ್ರೆಂದೂ ನನ್ನ ಹತ್ರ ದುಡ್ಡಿಗಾಗಿ ಬೇಡಿಕೆ ಇಟ್ಟವರಲ್ಲ, ಇಂಥ ಕೋರ್ಸ್ ಮಾಡ್ತೀನಿ ಸಾಲ ಮಾಡಿ ಸೇರಿಸಿ ಅಂತ ಬೇಡಿಕೆ ಇಟ್ಟವರಲ್ಲ. ಇಂಥ ಒಂದು ಆರ್ಥಿಕ ಪರಿಸ್ಥಿತಿని ಏನ್ ಓದ್ಬೇಕು ಅದನ್ನ ಮಾತ್ರ ಓದ್ಕೊಂಡು ನಮ್ಗೆಲ್ಲೂ ಬ್ಲೇಮ್ ಮಾಡ್ಲಿಲ್ಲ. ನಮ್ಮಪ್ಪ ನನ್ ಡಾಕ್ಟರ್ ಮಾಡ್ಲಿಲ್ಲ, ಇಂದು ಒಂದಿನಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಕ್ ಆಗಿಲ್ಲ ಅವ್ರ ಕೈಲಿ ಅಂತ ಅವ್ರು ಯಾವತ್ತೂ ಅಂದ್ಕೊಂಡೆ. ನನಗೆ ಯಾವೊಂದು ನನ್ನ ಮಗನಿಗೆ ದಯಮಾಡಿ ನಿಂತ್ಕೋಬೇಕು ಸಾಹಿತ್ಯ ಆರೈಕೆ. ನನ್ನ ಮಗ ಯಾವತ್ತೂ ಒಂದೇ ಮಾಡ್ಲಿ, ಒಂದ್ 10 ರೂಪಾಯಿ ಕೊಟ್ಟು ಹೇಗೆ ಹೇಳ್ಬೇಕು ಅಂತ ಒಳ್ಳೆ ಗುಣವಂತ ಮಗ ನಮಗೆ. ಈಗ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ. ಮತ್ತೆ ನಮ್ಗೆ ಹೊಸ ಮೆಂಬರ್ ಆಗಿ ಒಬ್ಬರು ಬಂದಿದ್ದಾರೆ, ಅವ್ರ ಮಕ್ಕಳು ಇದ್ದಾರೆ, ಶ್ರೀಮತಿ ಸಂಗೀತಾ ದೇವಾಡಿ ಇನ್ನ 2ನೇ ಮಗಳು, ಸೊಸೆ ಅಂತ ಮಗಳು. ನಮಗ್ ಮುಂದೆ ನೋಡ್ಬೇಕು ಸಾಕ್ಬೇಕಾದ್ರು ಆ ಮಹತ್ವ ಇದೆ. ಹಾಗಾಗಿ ಅದು ನನ್ನ ದೃಷ್ಟಿಯಲ್ಲಿ ಮಗಳು, ನನ್ನ ಮಗಳು. ಇನ್ನು ನನ್ನ ಮಗಳು ಅದ್ಭುತ ಡ್ಯಾನ್ಸ್, ತುಂಬಾ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಯಾರು ಎಲ್ಲೂ ಕಲ್ತಿಲ್ಲ, ಶಾಸ್ತ್ರ ಕಲ್ತಿಲ್ಲ, ಈಗ ನಾನು ನೋಡಿದ ತಕ್ಷಣ ಈಗ ಮಾಡ್ತೀನಿ. ಅಷ್ಟು ಚೆನ್ನಾಗಿ ಅವರು ಡ್ಯಾನ್ಸ್ ಅನ್ನು ಮಾಡ್ತಾರೆ. ಒಂದು ನಾಟಕಗಳಲ್ಲಿ ಪಾತ್ರ ಮಾಡಿದ್ರು ನನ್ನ ಮಗಳು. ಆಮೇಲೆ ನನ್ನನ್ನ ಬಹಳ ಹಚ್ಕೊಂಡಿರುವಂತದ್ದು ನಿಮಗೆ 2ನೇ ತಾಯಿ ಅಂತಾನೆ ಹೇಳ್ಬೋದು ನನ್ನ ಮಗಳು. ಜನ್ಮಕ್ಕೂ ಕೂಡ ಈ ಇಬ್ಬರು ಮಕ್ಕಳಾಗಿ ಹುಟ್ಲಿ ಅಂತ ನಾನು ಬಯಸ್ತೀನಿ. ಇನ್ನ ಕೊನೆಯದಾಗಿ ನನ್ನ ಸಾಂಸ್ಕೃತಿಕ ಬ್ಯಾಂಡ್ನಲ್ಲಿ ನನ್ನ ಜೊತೆಗೆ ಇದ್ದವನು ರಾಜು ಬರೆ 3 ಜನ ರಾಜುಗಳು. ಡಾಕ್ಟರ್ ಎನ್.ಸಿ. ರಾಜು ಸಾಹಿತಿಗಳು, ತಿಮ್ಮರಾಜು ಚಾಮರಾಜದಲ್ಲಿ ಪ್ರಾಂಶುಪಾಲ ಆಗಿದ್ದಾರೆ, ನನ್ನ ಜೊತೆ ಇದ್ದಾರೆ. ಆಮೇಲೆ ಬಿ ಲಿಂಗರಾಜು, ಅವರು ನಮ್ಮ ಸಹೋದರನೇ ಆಗ್ತಿತ್ತು. ಅವ್ರು ಈ 3 ಜನ ಸೇರಿಕೊಂಡು ನಾವು ನಾಟಕಗಳನ್ನ ಕಲಿತಿದ್ವಿ. ಆ ನಾಟಕಗಳನ್ನ ಕಲಿದಕ್ಕೆ, ಆ ನಾಟಕ ಪ್ರಯೋಗ ಮಾಡೋದಕ್ಕೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ನಾವು ಮೋಸಡಿದ್ದೀವಿ. ಒಂದ್ ಯಾವ್ದೋ ನಾಟಕ ಮಾಡ್ಬೇಕು ಅಷ್ಟೇ. ಅದಕ್ಕೆಲ್ಲ ಏನ್ ಯಾರ ಕಾಣ್ತೀವೋ ಬೇಡ್ತೀವೋ, ಒಟ್ಟಲ್ಲಿ ನಾವು ಒಂದೇ ಒಂದು ನಾಟಕದಲ್ಲಿ ವಿಫಲವಾಗಿಲ್ಲ.
ಮಾಡಿದ ಎಲ್ಲಾ ನಾಟಕಗಳನ್ನು ಸುರಕ್ಷಿತವಾಗಿದೆ. ಅದಕ್ಕೆ ಕಾರಣ ನಾವು ಇದರಲ್ಲಿ ಬೆಳೆದ ಈ 3 ಜನ ರಾಜುಗಳು. ಅವ್ರು ನಮ್ಗೆ ಸ್ನೇಹಿತರು ಅಂತ ಹೇಳಲ್ಲ, ಸಹೋದರರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಗದಲ್ಲಿ ಗಣೇಶಗಳನ್ನ ತಂದು ನೀರಿಗೆ ಬೆಳೆಯುವಂತ ಪದ್ಧತಿ ಇದೆಯಲ್ಲ, ಹಣ ಕೊಟ್ಟು ನಾವು ಗಣೇಶ ಯಾವತ್ತೂ ತಂದಿಲ್ಲ. ಆ ಗಣೇಶನ ವಿವಿಧ ಬಗೆಗಳಲ್ಲಿ ಪ್ರತಿ ವರ್ಷ ಮಾಡ್ತಿದ್ದರು ತಿಬ್ರಜ್ ಸರ್. ಆ ಗಣೇಶ ಅವಕಾಶ ಅಂತ ಕೊಡೋದು ನನಗೆ ಗೊತ್ತಿಲ್ಲ, ನೀವೇ ಮಾಡಿ ನೋಡಿದೀವಿ. ಹಾಗಾಗಿ ನನಗೆ ಅವಕಾಶ ಚಿತ್ರಕಾರನಾಗಿ ಬೆಳೆಯಲು ಕೂಡ ಅವರು ಸಹಕಾರ ನೀಡಿದ್ದಾರೆ. ಲಿಂಗರಾಜ್ ಅವರು ನಿಜವಾಗ್ಲೂ ಅವರು ನನ್ನ ಸಹೋದರನೇ ಆಗ್ಬೋದು. ನಮ್ಮ ಜೊತೆಯಲ್ಲಿ ಬೆಳೆದವರು ಮತ್ತೆ ನಮ್ಮ ಜೊತೆ ಹಾಡಕ್ಕೆ ಮಾಡಿದವರು. ಅವ್ರಿಗೆ ನಾವು ವಿಶೇಷವಾದಂತಹ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಇನ್ನೊಬ್ಬ ವ್ಯಕ್ತಿಯನ್ನ ನಾನು ಮೆಚ್ಚಲೇಬೇಕು ಸರ್. ನಾನು ಬರೆದಂತ 100ಕ್ಕೂ ಹೆಚ್ಚು ಹಾಡುಗಳಿಗೆ ರಾಗ ಆಗಿ ಯಾವುದೇ ಬೀಸಬಾರದೆ ಕುಗ್ಗಟ್ಟೆಯಾಗಿ ಸಾರ್ವಜನಿಕವಾಗಿ ಹಾಡಿ ನನ್ನನ್ನ ಕವಿ ಮಾಡೋದು. ಇಲ್ಲಿ ವಿನಯ್ ಕುಮಾರ್ ಯಾವ ಇವನು ನನ್ನ ಚಿಕ್ಕಪ್ಪನ ಮಗಳು ಶ್ರೀಮತಿ ನಾಗಲ್ಲಿ ಅವರ ಪತಿ ರಾಯರು. ಅವ್ರಿಗೆ ನಾನು ವಿಶೇಷವಾದ ಧನ್ಯವಾದಗಳು. ಹಾಗೆ ದೇವರಾಜ್ ಕಲರ್ ಕೆ ಮನಾನ ಅಂತ ಅದ್ಭುತ ಗಾಯಕರು, ಆಕಾಶವಾಣಿ ಕಲಾವಿದರು ನಮ್ ಜೊತೆ ಸೇರ್ಕೊಂಡು ಆಡ್ತಿದ್ರು. ಅದು ಯಾವ ಬ್ರಾಂಚ್ ಕರ್ದು ಆಡಿಸ್ತಾ ಇದ್ರು, ಆಡ್ತಾನೆ ಇದ್ರು, ಬೇಜಾರ್ ಮಾಡ್ತಾ ಕೆ ಮನಾನ ಅವರ ಹಾಡು ಮೂಲ ನಾಟಿಯ ಜಾನಪದ ಗೀತೆಗಳನ್ನ ಕೇಳಲು ಅಷ್ಟು ಅದ್ಭುತವಾಗಿ ಹಾಡ್ತಾರೆ. ಹಾಗೆ ಇನ್ನೊಬ್ಬರು ನಮ್ಮ ಇಲಾಖೆಯ ಸಹೋದ್ಯೋಗಿಗಳು, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಅವರು BR ಗೋಪಾಲಯ್ಯ. ನಮ್ಗೆ BR ಗೋಪಾಲಯ್ಯ ಗೊತ್ತಿಲ್ಲ, ಅವ್ರು ಬೊಮ್ಮಚ್ಚಿನಲ್ಲಿ ಗೋಪಾಲ್ ಆಗಿ ನಮ್ ಜೊತೆ ಬಹಳ ವರ್ಷಗಳ ಕೂಡ ಆಡ್ತಾ ಇದ್ದಾರೆ. ನಮ್ಮನ್ನ ಸಹಿಸ್ಕೊಂಡಾರ ಪುಣ್ಯಾತ್ಮ ಹೇಳ್ತೇನೆ. ಮತ್ತೆ ನಮ್ಮ ಟೀಮ್ ಅಲ್ಲಿ ಹಾಡುವ ಟೀಮ್ ಅಲ್ಲಿ ಹೆಣ್ಣು ಮಕ್ಕಳು ಕೊರತೆ ಇತ್ತು. ಆ ಹೆಣ್ಣು ಮಕ್ಕಳ ಕೊರತೆ, ಆ ಗಾಯಕಿಯ ಕೊರತೆ ನಮ್ಮ ಅತ್ತಿಯವರ ಮಗಳು ಶ್ರೀಮತಿ ನಾಗಮೌಳಿ ಕೊಟ್ಟಿದ್ದಾರೆ. ಇವರು ಬಗ್ಗೆ ನಾಗಮ್ಮ, ಇವರ ಮಗು ಇಲ್ಲಿ ಸೌಜನ್ಯ ಕೃಷ್ಣಮೂರ್ತಿ ಅಂತ, ಕೃಷ್ಣಮೂರ್ತಿ ಅವರು ಸಾಕಾದಿಂದ ಇವತ್ತು ಆರ್ಕೆಸ್ಟ್ರಾಗಳಲ್ಲಿ ಆಡ್ತಾ ಇದ್ದಾರೆ. ನಮ್ಮ ತಂಡದಲ್ಲಿ ಕೂಡ ಬಂದು ಆಡ್ತಾ ಇದ್ದಾರೆ. ಧನ್ಯವಾದಗಳು. ಎಷ್ಟು ವರ್ಷ ಬಂದಿದ್ರೆ ಸಾಕಷ್ಟು. ಹಾಗಾಗಿ ಮತ್ತೆ ಹೊಸದಾಗಿ ನಮ್ಮ ಹರ್ಷವರ್ಧನ್, ಕೃಷಿಗೆ ಹರ್ಷವರ್ಧನ್ ನೀವು ಕೂಡ ಧನ್ಯವಾದಗಳು. ನಿಮ್ಗೆ ಒಳ್ಳೆ ವಾಯ್ಸ್ ಇದೆ, ದಯಮಾಡಿ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಗಾಯಕ ಆಗ್ತೀರಿ ಅಂತ ಈ ವೇದಿಕೆಯಿಂದ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡ್ಬೇಕಂತ ಹನುಮಂತ. ಆಮೇಲೆ ನಿಮಗೆ ನಮ್ಮ ಮಗಳು ಪರಿಚಯ ಮಾಡಿದೆ. ಅವ್ರು ಎಲ್ಲಿ ಬನ್ನಿ ಮುಂದೆ ಬನ್ನಿ. ನಮ್ಮ ದರ್ಶನ್ ಅಂತ ಗೆಳೆಯ, ನಮ್ಮ ಪತಿರಾಯರು ಇಲ್ಲಿ ಕಾಣ್ತಾ ಇದ್ದಾರೆ. ಬನ್ನಿ. ಇವರು ನನ್ನ ಅಳಿಯಲ್ಲ, ನನ್ನ ಎರಡನೇ ಮಗ. ನನ್ನ ತಂದೆ ಸ್ಥಳದಲ್ಲಿ ಇಷ್ಟು ದಿನ ನನ್ನ ಗೌರವಿಸ್ಕೊಂಡು ಬಂದಿದ್ದಾರೆ. ಮತ್ತೆ ನನ್ನನ್ನ ಬಹಳ ಹಚ್ಕೊಂಡಿರುವಂತ ಒಂದು ಜೀವ ಅಂದ್ರೆ ನನ್ನ ಮಗ. ಅವರಿಬ್ಬರು ನನ್ನ ಹಾರೈಕೆ, ಆಶೀರ್ವಾದ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರೂ